ಆದರೆ ಈಗ ಸಾಹಿತ್ಯ ಅಂದರೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಬರುತ್ತೆ. ಈಗ ಒಂದು ಕಾಲದಲ್ಲಿ ಮಹಾಕಾವ್ಯ, ಚಂಪು ಕಾವ್ಯ, ರಗಳೆ ಅದೇ ಸಾಹಿತ್ಯ ಅಂತ ಅದು ಬಿಟ್ಟುಬಿಟ್ಟು ಬೇರೆ ಯಾವುದೂ ಬರೀತಿರಲಿಲ್ಲ. ಇನ್ನೊಂದು ಕಾಲದಲ್ಲಿ ವಚನಗಳು, ದಾಸರ ಪದಗಳು, ತತ್ವಪದಗಳು ಸಾಹಿತ್ಯ ಅಂತೇಳಿ ಕನ್ಸಿಡರ್ ಆಗ್ತಾಯಿತ್ತು. ಆಮೇಲೆ 20ನೇ ಶತಮಾನಕ್ಕೆ ಬಂದ ಮೇಲೆ ಸಣ್ಣ ಕಥೆ, ಕವಿತೆ, ಪ್ರಬಂಧ, ಕಾದಂಬರಿ ಇದೆಲ್ಲ ಪಾಶ್ಚಾತ್ಯ ರೂಪಗಳು. ಇದೆಲ್ಲ ಕನ್ನಡದ ರೂಪ ಅಲ್ಲ. ಇದೆಲ್ಲ ಪಾಶ್ಚಾತ್ಯ ಅಂದರೆ ಇಂಗ್ಲೀಷ್ ಸಾಹಿತ್ಯ ಓದೋರು, ಪಾಶ್ಚಿಮಾತ್ಯ ಸಾಹಿತ್ಯ ಓದೋರು ಅಲ್ಲಿದ್ದ ಫಾರ್ಮನ್ನು ಕನ್ನಡಕ್ಕೆ ತಂದವರು. ಕಾದಂಬರಿ ಮೊದಲು ಬರೀ ಕಾವ್ಯನೇ ಇತ್ತು, ಕಾದಂಬರಿ ಆ ಥರದ್ದೇನು ಪ್ರೋಸ್ ಇರಲಿಲ್ಲ, ಗದ್ಯ ಇರಲಿಲ್ಲ ಅಲ್ವಾ. ಸೊ ಅದನ್ನೀಗ ನಾವು ಸಾಹಿತ್ಯ ಅಂದ ತಕ್ಷಣ ನಮಗೆ ಕತೆ, ಕಾದಂಬರಿ ಅಂತಲೇ ಬರುತ್ತೆ. ಇನ್ನು ಈಗ ಕಾಲ ಕಳೀತಾ ಇರುತ್ತೆ, ಇನ್ನು ಸಾಹಿತ್ಯ ಅಂತ ಅದಕ್ಕೆ ಬೇರೆ ಏನೋ ಒಂದು ಫಾರ್ಮ್ ಬರುತ್ತೆ ಅಲ್ವಾ. ಈಗ ನಿಮ್ಮ ಕೈಲಿ ಮೊಬೈಲ್ ಇದೆ, ರೀಲ್ಸ್ ಬರ್ತಾ ಇದೆ ಅಲ್ವಾ, ಅದು ಕೂಡ ಸಾಹಿತ್ಯದ ಇನ್ನೊಂದು ರೂಪವಾಗಿ ಬರ್ಬೋದು. ಈಗ ಬಹಳಷ್ಟು ಜನ ಅಲ್ಲಿ ಬರೀತಾ ಇದ್ದಾರೆ ಅಲ್ವಾ, ಅವರವರ ಸೋಷಿಯಲ್ ಮೀಡಿಯಾದಲ್ಲಿ ಅವರವರು ಬರೀತಾ ಇದ್ದಾರೆ. ಸೊ ಅಯ್ಯೋ ಪುಸ್ತಕ ಓದ್ತಾ ಇಲ್ಲ ಅಂತಂದರೆ ಸಾಹಿತ್ಯದ ಅಭಿರುಚಿ ಕಡಿಮೆ ಆಗಿದೆ ಅಂತಲ್ಲ ಅಲ್ವಾ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಈಗೆಲ್ಲ ನೀವು ಇಂಟರ್ನೆಟ್ಟಿಗೆ ಹೋದರೆ, ಎಲ್ಲ ಆರ್ಕೈವ್ಸಿಗೆ ಹೋದರೆ ಎಲ್ಲ ಲೇಖಕರ ಪುಸ್ತಕಗಳು ಅಲ್ಲಿ ಬರುತ್ತೆ, ಅಲ್ಲಿ ಓದ್ತಾ ಇರ್ಬೋದು ಅವರು. ಆಕಾಶವಾಣಿಯಲ್ಲಿ ಕೆಲಸ ಸಿಕ್ತು 89 ಮಂಗಳೂರಲ್ಲಿ ಸಿಕ್ತು. ಸೊ ಮಂಗಳೂರು ಆಕಾಶವಾಣಿಯಲ್ಲಿ ಒಂದು 12 ವರ್ಷ ಕೆಲಸ ಮಾಡಿದೆ. ಆಮೇಲೆ ಇಲ್ಲಿ ಶಿಲ್ಲಾಂಗಲ್ಲಿ, ಮೇಘಾಲಯದಲ್ಲಿ ಒಂದು 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನ್ಯೂಸ್ ಕರೆಸ್ಪಾಂಡೆಂಟಾಗಿ ಕೆಲಸ ಮಾಡಿದೆ. ನಾರ್ತ್ ಈಸ್ಟ್ದು ಒಂದು ಅಷ್ಟು ರಾಜ್ಯಗಳಿಗೆ ನ್ಯೂಸ್ ಕರೆಸ್ಪಾಂಡೆಂಟಾಗಿ ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾಯಿದ್ದೆ. ನ್ಯೂಸ್ ಕರೆಸ್ಪಾಂಡೆಂಟಾಗಿ ಕೆಲಸ ಮಾಡಿದೆ ಶಿಲ್ಲಾಂಗಲ್ಲಿ, ಮೇಘಾಲಯದ ರಾಜಧಾನಿ. ಅದಾದಮೇಲೆ ಮೈಸೂರಿಗೆ ಬಂದೆ. ಮೈಸೂರಿಂದ ಗುಲ್ಬರ್ಗಕ್ಕೆ ಹೋದೆ. ಗುಲ್ಬರ್ಗದಿಂದ ಪುನಃ ಮೈಸೂರಿಗೆ ಬಂದೆ. ಪುನಃ ಮೈಸೂರಿಂದ ಮಡಿಕೇರಿಗೆ ಹೋಗಿ ಒಂದು 6 ವರ್ಷ ಕೆಲಸ ಮಾಡಿದೆ. ಪುನಃ ಮೈಸೂರಿಗೆ ಬಂದೆ. ಪುನಃ ಲಕ್ಷದ್ವೀಪಕ್ಕೆ ಹೋಗಿ ಒಂದು 2.5-3 ವರ್ಷ ಕೆಲಸ ಮಾಡಿದೆ ಲಕ್ಷದ್ವೀಪದಲ್ಲಿ. ಆಮೇಲೆ ಮೈಸೂರಿಗೆ ಬಂದು ರಿಟೈರ್ಡ್ ಆದೆ. ಮೈಸೂರಲ್ಲಿ ಆಕಾಶವಾಣಿಯ ಸಹಾಯಕ ನಿರ್ದೇಶಕನಾಗಿ ರಿಟೈರ್ಡ್ ಆದೆ. ಒಟ್ಟು ಎಷ್ಟು ವರ್ಷ? ಹಳ್ಳಿ ರೇಡಿಯೋ, ಆಮೇಲೆ ಏನು ಕಾಡಿನ ಮಕ್ಕಳ ರೇಡಿಯೋ ಹಬ್ಬ, ಆಮೇಲೆ ಗಿರಿಜನ ಸಂಗೀತ ಸಭೆ, ಆಮೇಲೆ ಆ ಥರದ್ದೆಲ್ಲ ಭಾಳ ಕಾರ್ಯಕ್ರಮಗಳು ಮಾಡಿದ್ವು ಹಳ್ಳಿ ರೇಡಿಯೋದಲ್ಲಿ. ಆಗ ರೇಡಿಯೋ ತುಂಬ ಪಾಪ್ಯುಲರ್ ಆಯಿತು. ಆಮೇಲೆ ಇಂದಿರಾ ಮೇಡಮ್, ಇಂದಿರಾ ಗಜರಾಜ್ ಅವರಿದ್ದರು. ಅವರು ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಆಮೇಲೆ ಅವರೇ ಮರಿ ಆಗ ನಾವು ಓದಲ್ಲಿ ಎಲ್ಲೆಲ್ಲ ಇದ್ದೆ ಅಲ್ಲೆಲ್ಲ ಆ ಕಡೆಯಿಂದೆಲ್ಲ ಅಂಕಣ ಬರಿತಾ ಇದ್ದೆ ಪೇಪರ್ಗಳಿಗೆ. ಕನ್ನಡಪ್ರಭ, ಉದಯವಾಣಿಗೆ ಬರೆದೆ, ಕನ್ನಡಪ್ರಭಕ್ಕೆ ಬರೆದೆ, ವಿಜಯ ಕರ್ನಾಟಕಕ್ಕೆ ಕಾಲುಚಕ್ರ ಅಂತ ಬರೆದೆ. ಆಮೇಲೆ ಮುಂಗಾರು ಪತ್ರಿಕೆಗೆ ಮಾತಿಗೂ ಆಚೆ ಅಂತ ಒಂದು ಕಾಲಂ ಬರಿತಾ ಇದ್ದೆ. ಸೊ 5 ಅಂಕಣ ಬರಹಗಳು ಬರ್ತೀನಿ, ಅಂದರೆ ಪತ್ರಿಕೆಗಳಿಗೆ ಬರೆದಿರೋದು. ಅಲೆಮಾರಿಯ ದಿನಚರಿ ಅಂತ ಒಂದು ಆ ಥರದ್ದು. ಅದು ಆ ಕತೆ ಓದ್ಬೇಕು ನೀವು. ಅದು ಹಾಲು ಕುಡಿಯುವ ಪ್ರಸಂಗವೇ ಬರುತ್ತೆ ಅದರಲ್ಲಿ. ಅಲ್ಲ, ಆ ಯೋಚನೆ ಹೇಗೆ ಬಂತು ನಿಮಗೆ ಅಂತ ಹೇಳಿದ್ರೆ ಅದು ರೆವಲ್ಯೂಷನರಿ ಥಿಂಕಿಂಗ್ ಅದು. ಓಕೆ, ಅದು ಸಹ ಯಾವಾಗ ಬರೆದಿರೋದು ಅದು ಲಾಂಗ್ ಬ್ಯಾಕ್. ಅಲ್ಲ, ನನಗೆ ಆಗ ಎಷ್ಟು ವರ್ಷ? 20. ಹೌದು, ಅದು ಹೇಗೆ ಬಂತದ ಆ ಥರದ ಯೋಚನೆ? 23-22 ಅಂತ ಜೀವನದಲ್ಲಿ ಆ ಥರ ಘಟನೆಗಳು ನಡೆದ್ರೆ ಬರುತ್ತೆ. ಅದಕ್ಕೆ ನಮ್ಮ ಅಪ್ಪ ಅಲ್ಲಿ ನಾನು ಜಾಗ ಖಾಲಿ ಮಾಡಿಸ್ಬಿಟ್ರೆ ಎಲ್ಲಿದ್ರೆ ಫುಲ್ ಹಾಳಾಗಿ ಹೋಗ್ತಾನೆ ಅಂತ ವಾಪಸ್ ಮೈಸೂರಿಗೆ ಶುಂಠಿ ಹಬ್ಬಕ್ಕೆ ಬಂದಿರೋರು. ಅದು ಮಾರಿ, ಆ ತೋಟ ಎಲ್ಲ ಮಾರಿ ಅಲ್ಲೆಲ್ಲ ಮಾರ್ಬಿಟ್ಟು ಶುಂಠಿ ಹಬ್ಬ ನನ್ನ ಜೊತೆಗೆ ಇದ್ಬಿಡ್ನಿ. ಅಲ್ಲಿದ್ದರೆ ಫುಲ್ಲು ಪೂರ್ತಿ ಪೋಲಿ ಆಗೋಗ್ಬಿಡ್ತೀವಿ. ಅಲ್ಲಿ ಪೋಲಿ ಆಗಿದ್ದಕ್ಕೆ ಒಂದೇ ಒಂದು ಬೆನಿಫಿಟ್ ಆಗಿರೋದು, ಅದೊಂದು ಕತೆ ಬರೆದೆ. ಅದೇ ರೆಕಗ್ನೈಸ್ ಆಯಿತು. ಅಲ್ಲ, ಅದು ಸಂಗ್ರಹಕ್ಕೆ ಅಕಾಡೆಮಿ ಬಂದಿರೋದು ಅಥವಾ? ಸಂಗ್ರಹಕ್ಕೆ ಅಕಾಡೆಮಿ ಪ್ರಶಸ್ತಿ ಬಂತು. ಆ ಕತೆಗೆ ಪ್ರಜಾವಾಣಿ ಕಥಾ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಬಂತು. ಆಮೇಲೆ ತುಂಬ ಸಂಕಲನಗಳಲ್ಲಿ ಪ್ರಾತಿನಿಧಿಕ 20ನೇ ಶತಮಾನದ ಕಥೆಗಳು, ಶತಮಾನದ ಕಥೆಗಳಲ್ಲಿ ಕನ್ನಡದ ಅತ್ಯುತ್ತಮ ಕಥೆಗಳಾಗಿ ಅದರಲ್ಲೆಲ್ಲ ಬರ್ತಿದೆ. ಅದು ಈಗಲೂ ಕೂಡ ನನ್ನನ್ನು ಹಂಗೆ ಹೇಳ್ತಾರೆ, ಎಲ್ಲ ಹಾಲು ಕುಡಿದ ಹುಡುಗ ಅಂತಲೇ. MA ಫಸ್ಟ್ ಇಯರ್ಲಿರುವಾಗ ಬರೆದಿರೋದು. ಅದು ವಿದ್ಯಾರ್ಥಿ ವಿಭಾಗಕ್ಕೆ ಅಂತೇಳಿ ಕಳಿಸ್ಕೊಟ್ಟಿದ್ದೆ. ಅದು ಜನರಲ್ಲೇ ಅವರು ಫಸ್ಟ್ ಪ್ರೈಸ್ ಕೊಟ್ಟರು. ನಮ್ಮ ಮೇಷ್ಟ್ರು ಇದ್ದರು, ಅವರು ಕಳಿಸಿದ್ರು. ಅವರಿಗೆ ಸಮಾಧಾನಕರ ಬಹುಮಾನ 3ನೇ ಪ್ರೈಸ್ ಏನೋ ಬಂತು. ಅಂದರೆ ಅವ್ರ ಮೇಷ್ಟ್ರು. ಹಾಗಾಗಿ ಅದೊಂಥರ ಅವರು ಚೆನ್ನಾಗಿತ್ತು ಆ ಟೈಮಲ್ಲೆಲ್ಲ ಶೋ ಆಫ್. ಅದು ಶತಮಾನದ ಕಥೆಗಳಲ್ಲೂ ಒಂದಾಗಿ ಅದು ಪರಿಗಣಿತ ಆಗಿದೆ. ಅದು ಶತಮಾನದ ಕಥೆಗಳ ಹಾಲು ಕುಡಿದ. ಹಾಲು ಕುಡಿದ
ಯಾರಾದರೂ ಟೀಚರ್ಸನ್ನು, ನಮ್ಮ ತಾಯಮ್ಮ ಟೀಚರ್ ಅಂತ ಇದ್ದಾರೆ, ಅಥವಾ ಅವರು ಆರೋಗ್ಯ ಅವ್ರ ಆರೋಗ್ಯ ಹೆಂಗಿದೆ ಅಂತ ಗೊತ್ತಿಲ್ಲ, ತುಂಬ ಸ್ಥಿತಿ ಕೆಟ್ಟಿದೆ. ಅಥವಾ ಕಾವೇರಿ ಮಾತೆಯ ವಿಗ್ರಹ ಮೆರವಣಿಗೆ ಮಾಡಿ ನಾವು ಜೊತೆಯಲ್ಲಿ ಎಲ್ಲರೂ ನಡ್ಕೊಂಡು ಹೋಗೋಣ ಅಂತ ಒಂದು ಅವ್ರ ಹತ್ರ ಒಂದು ಒತ್ತಾಯ ಮಾಡಿದ್ದೀನಿ. ಯಾಕೆಂದರೆ ಅದು ಮುಜುಗರ ಆಗುತ್ತೆ, ಅದು ಮೆರವಣಿಗೆ ಮಾಡಿಸ್ಕೊಳ್ಳೋದಲ್ಲ. ಅವರಿಲ್ಲ, ಸಂಪ್ರದಾಯ ಮಾಡಲೇಬೇಕು, ನೀವು ಇದೊಂದು ಸಲ ಸ್ವಲ್ಪ ಒಪ್ಕೊಳ್ಳಿ ಅಂತ ನೋಡೋಣ. ಅದು ಟಗ್ ಆಫ್ ವಾರ್ ನಡೀತಾ ಇದೆ, ಗೊತ್ತಿಲ್ಲ. ಬಟ್ ಆ ಥರ ನನಗೇನು ತುಂಬ ಸ್ಟ್ರಿಕ್ಟ್ ಆಗಿಲ್ಲ, ಆದರೆ ಭಾಳ ಖುಷಿಯಾಗುತ್ತೆ ಕಾವೇರಿ ಮಾತೆಯ ಒಂದು ಮೆರವಣಿಗೆ ಜೊತೆಗೆ ನಾವೆಲ್ಲ ನಡೆದ್ರೆ. ಆರನೇ ಕ್ಲಾಸ್ ತನಕ ನಾನು ಸುಂಟಿಕೊಪ್ಪ ಗೌರ್ಮೆಂಟ್ ಸ್ಕೂಲಲ್ಲೂ ಓದಿತ್ತು, ಪ್ರೈಮರಿ ಸ್ಕೂಲಲ್ಲಿ, ಗೌರ್ಮೆಂಟ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲೂ ಓದಿತ್ತು. ಅದಾದಮೇಲೆ ಸಂಪಾಜಿಯಲ್ಲಿ ಕೊಯ್ನಾಡು ಅಂತ ಹೇಳಿದೆ, ಅಲ್ಲಿ ನಮ್ಮ ತಂದೆಗೆ ನಮ್ಮ ತೋಟದ ಓನರ್ ಒಂದು ಫಾರ್ಮ್ ಹೌಸು, ಇದೇ ಥರದ್ದೊಂದು ಫಾರ್ಮ್ ಹೌಸು ಗಿಫ್ಟ್ ಕೊಟ್ಟಿದ್ದರು. ಅಂದರೆ ಎಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಅಂತೇಳಿ. ಅವ್ರು ಸುಮಾರು 60 ವರ್ಷ ಕೆಲಸ ಮಾಡಿದ್ದಾರೆ, ಒಬ್ಬರೇ ಸಾಹುಕಾರರ ಕೈಕೆಳಗೆ 60 ವರ್ಷ ಕೆಲಸ ಮಾಡಿದ್ದಾರೆ. ಅವರು ಕೆಲಸಕ್ಕೆ ಸೇರಿದ್ದು 16 ವರ್ಷ, ತೀರೋಗಿದ್ದು 76 ವರ್ಷ. ಸೊ ತೀರೋಗೋ ತನಕ ಅವ್ರು ಅಲ್ಲೇ ಸ್ಟೇಟಲ್ಲೇ ಇದ್ದರು. ಹಂಗಾಗಿ ಅವರು ಭಾಳ ಕ್ಲೋಸ್ ಆಗಿದ್ದರು, ಒಂಥರ ಫ್ಯಾಮ್ಲಿ ಥರನೇ ಇದ್ದರು. ಎಸ್.ಎಂ. ಸಯೀದ್ ಅಂತ, ಎಸ್.ಎಂ. ಯಾಹಿಯಾ, ಎಸ್.ಎಂ. ಸಯೀದ್, ಎಸ್.ಎಂ. ಹುಸೇನ್ ಅಂತೆಲ್ಲ ಇದ್ದಾರಲ್ಲ, ಆ ಕಾಫಿ ತೋಟದಲ್ಲಿ ಬೆಳೆದಿತ್ತು. ನನ್ನನ್ನು ಓದಿಸ್ಲಿಕ್ಕೆ ನಮ್ಮ ತಂದೆ ತಾಯಿ ಎಷ್ಟು ಕಾರಣರು, ಅವರು ಕೂಡ ಎಸ್.ಎಂ. ಸಯೀದ್ ಅವರು ಕೂಡ ಅಷ್ಟೇ ಕಾರಣರು. ಅವರು ನಾನು MA ಮುಗಿಯೋ ತನಕ ಓದೋದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯ ಅವರು ಕೊಟ್ಟಿದ್ದಾರೆ. ಹಾಸ್ಟೆಲಿಗೆ, ಕಾಲೇಜ್ ಫೀಸು ಜಾಸ್ತಿ ಏನಿರಲಿಲ್ಲ ಆಗೆಲ್ಲ. ಆದರೂ ಅವರಿಗೆ ನಾನು ಓದಬೇಕು ಅಂತ ಭಾಳ ಆಸೆ ಇತ್ತು. ಆಮೇಲೆ ಒಳ್ಳೆಯ ಅಂಶ ಅಂತಂದರೆ, ಆ ಕಾಫಿ ತೋಟದಲ್ಲಿ ಯಾವ ಮಕ್ಕಳು ಓದುವಾಗಿದ್ದರೂ ಕೂಡ ಓದೋಕ್ಕೆ ಸಹಾಯ ಮಾಡ್ತಾಯಿದ್ರು. ನಮ್ಮ ತಂದೆಯವ್ರನ್ನ ಯೋಚನೆ ಮಾಡುವಾಗೆಲ್ಲ ಆ ಕಾಫಿ ತೋಟ ಮತ್ತು ಅಲ್ಲಿನ ಸಯೀದ್ ಸೌಕರ್ ಅವ್ರನ್ನ ನೆನಪು ಮಾಡ್ಕೊತಾರೆ. ಸಯೀದ್ ಅಲ್ಲ ಸರ್, ಎಸ್.ಎಂ. ಸಯೀದ್. ಈ ಸಮ್ಮೇಳನ ನಡೀತಾ ಇರೋದು ಕೂಡ ಅದರ ಪಕ್ಕನೇ ನಡೆಯುತ್ತೆ. ನಾವು ಹುಟ್ಟಿ ಬೆಳೆದ ಕಾಫಿ ಫ್ರೆಂಡ್ಸು ಅಲ್ಲೇ ಇದ್ದಾರೆ, ಟೀಚರ್ಸು ಅಲ್ಲೇ ಇದ್ದಾರೆ, ತಮ್ಮ ತಂಗಿ ಅಮ್ಮ ನೆಂಟರು ಎಲ್ಲರೂ ಅಲ್ಲಿರುವಾಗ ಅವರಿಗೂ ನಮ್ಮ ಹುಡುಗ ಪರವಾಗಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಕೆಲವರಿಗೆಲ್ಲ ಇವನೇನು ವಿಷಯ ಅಂತ. ಸೊ ಅವ್ರಿಗೊಂಥರ ಖುಷಿ ಆಗುತ್ತಲ್ಲ, ಖುಷಿಯನ್ನು ವರ್ಣಿಸೋಕ್ಕಾಗಲ್ಲ. ನನಗೆ ಆದ ಖುಷಿಗಿಂತ ಅವರಿಗಾಗುವ ಖುಷಿಯನ್ನು ಯೋಚನೆ ಮಾಡಿದ್ರೆ ಖುಷಿ ಅಂತಲೇ ನನಗೆ ಅನಿಸುತ್ತೆ. ಆಮೇಲೆ ಸಾಹಿತ್ಯದಲ್ಲಿ ನಾವು ಬಹಳ ಬೇರೆ ರೀತಿಯ ವಿಚಾರಧಾರೆಗೊಳಗಾಗಿ ಬೆಳೆದವರು. ನಾವು ಭಾಳ ಹಿಂದಿಂದು ಕೂಡ ಈ ಥರ ಸಾಹಿತ್ಯ ಸಮ್ಮೇಳನ, ದೊಡ್ಡ ಮೆರವಣಿಗೆ, ಶಾಲು, ಸನ್ಮಾನ, ಪೇಟ ಇದನ್ನೆಲ್ಲ ವಿರೋಧಿಸ್ತಾ ಬಂದವರು. ಅಂದರೆ ಸಾಹಿತಿಗಳು ಬೇರೆ ಅಲ್ಲ, ಜನಸಾಮಾನ್ಯರು ಬೇರೆ ಅಲ್ಲ. ಸಾಹಿತಿಗಳನ್ನು ದೊಡ್ಡದಾಗಿ ಮೆರವಣಿಗೆ ಮಾಡೋದು, ಅವ್ರನ್ನ ತಲೆ ಮೇಲೆ ಮೆರವಣಿಗೆ ಮಾಡೋದು, ಅದಕ್ಕಿಂತ ಸಾಹಿತ್ಯವನ್ನು ಜನ ಓದೋ ಥರ ಹೆಚ್ಚು ಜನ ಓದೋ ಥರ ಮಾಡೋದು ಹೆಚ್ಚು ಅರ್ಥಪೂರ್ಣ ಅಂತ ಮೊದಲಿಂದಲೇ ನಾವು ಆ ಥರದ ಪರಿಸರದಲ್ಲಿ ಬೆಳೆದವರು. ಈಗ ಸಾಹಿತ್ಯ ಸಮ್ಮೇಳನ ಆದಾಗಲೆಲ್ಲ ನಾವು ಪರ್ಯಾಯ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿ ತುಂಬ ಸಿಂಪಲ್ಲಾಗಿ, ಹೆಚ್ಚು ಆಡಂಬರ ಇಲ್ಲದೆ, ಹೆಚ್ಚು ಖರ್ಚಿಲ್ಲದೆ, ಹೆಚ್ಚು ವಾಸ್ತವವಾದ, ಆಮೇಲೆ ಜನರಿಗೆ ಹತ್ತಿರವಾದ ರೀತಿಯ ಗೋಷ್ಠಿಗಳು ಆ ಥರದ್ದನ್ನೆಲ್ಲ ಮಾಡ್ತಾ ಬಂದಿದ್ವು. ಆದರೆ ಅದು ತೇಜಸ್ವಿಯರಾಗಲಿ, ಅಥವಾ ದೇವನೂರು ಮಹಾದೇವ ಆಗಲಿ, ಅಥವಾ ಲಂಕೇಶ್ವರಾಗಲಿ, ಚಂದ್ರಶೇಖರ ಪಾಟೀಲ್ ಅವ್ರ ಜೊತೆಗೆಲ್ಲ ಬೆಳೆದವನು ನಾನು. ಸೊ ಆ ರೀತಿಯ ವಿಚಾರಧಾರೆ. ನಾವು ಎಲ್ಲ ಸಾಹಿತ್ಯ ಸಮ್ಮೇಳನ ಖುಷಿಯಿಂದ ಒಪ್ಕೊಂಡೆ. ಹಿಂದೆ 1-2 ಸಲ ಪ್ರಸ್ತಾಪ ಬಂದಾಗ ನಾನು ಬೇಡ ಅಂತ ಹೇಳಿದ್ದೆ, ಯಾಕೆಂದರೆ ನಾನಾಗ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಬ್ಬ ಸರ್ಕಾರಿ ನೌಕರನಾಗಿ ಆ ಥರ ನೈತಿಕವಾಗಿ ಸರಿ ಇರಲ್ಲ ಅನ್ನೋದೊಂದು ಕಾರಣ. ಇನ್ನೊಂದು ಕಾರಣ, ನನಗೆ ಮೆರವಣಿಗೆ ಮಾಡಿಸ್ಕೊಳ್ಳೋದು ಬಂದರೆ ನನಗೆ ದೇವನೂರು ಮಹಾದೇವ್ ಭಾಳ ಇಷ್ಟ. ಅಂದರೆ ಅವ್ರು ತುಂಬ ನನಗೆ ಪರಿಚಯ, ಹತ್ತಿರದವರು, ಬಹಳ ಇಷ್ಟ. ಆಮೇಲೆ ಲಂಕೇಶ್ ಅವ್ರ ಜೊತೆ ಭಾಳ ಹತ್ತಿರದಲ್ಲಿ, ಲಂಕೇಶ್ ಜೊತೆ ನನಗೆ ಮೊದಲು ಸಂಪರ್ಕ ಇರಲಿಲ್ಲ. ಆದರೆ ಶಿಲ್ಲಾಂಗಿಗೆ ಹೋದ್ಮೇಲೆ ಅವ್ರು ನನ್ನ ಹತ್ರ ಬರೆಯೋಕ್ಕೆ ಕೇಳಿದ್ರು. 98 ಅವ್ರು 2000ನೇ ಇಸ್ವಿಯಲ್ಲಿ ಅವ್ರು ತೀರೋದ್ರು. ಸೊ 98 ಕೊನೆಗೆ ನಾನು ಬರೆದೆ. ಸೊ 99ನೇ ಇಸ್ವಿಯಲ್ಲಿ ಭಾಳ ಇಷ್ಟಪಡ್ತಾಯಿದ್ರು ಅವರು. ಆಮೇಲೆ ಫ್ರೆಂಡ್ ಥರ ಇಷ್ಟಪಡ್ತಾಯಿದ್ರು, ಶಿಷ್ಯನ ಥರ ಅಲ್ಲ. ನಾನು ಕೂಡ ಅವ್ರನ್ನೇನು ಗುರುಗಳು ಅಂತ ಆ ಥರ ಇರಲಿಲ್ಲ.
ತುಂಬ ಕ್ಲೋಸಾಗಿ ಮಾತಾಡಿಕೊಂಡು ಎಲ್ಲ ಮಾತಾಡ್ಕೊಳ್ತಾ ಇದ್ವು. ಭಾಳ ಬುದ್ಧಿವಾದ ಹೇಳ್ತಾಯಿದ್ರು, ಹಿಂಗಿರ್ಬೇಕು. ವ್ಯಾಸ ಎಂ ವ್ಯಾಸ ಅಂದರೆ ಕೆ ಟಿ ಗಟ್ಟಿ ಎಂ ವ್ಯಾಸ. ಆಮೇಲೆ ಬರ್ತಾ ಬರ್ತಾ ತೇಜಸ್ವಿ ಅವರು ಭಾಳ ಇಷ್ಟ ಆದರು, ಅನಂತಮೂರ್ತಿ ಇಷ್ಟ ಆದರು, ಚಿತ್ತಾಲ್ರು ಭಾಳ ಒಳ್ಳೆಯ ಯಶವಂತ ಚಿತ್ತಲ್ಲ. ಆಮೇಲೆ ಬೇರೆ ಭಾಷೆಯಲ್ಲಿ ಮಲಯಾಳಮಲ್ಲಿ ವೈಕಮ್ ಮೊಹಮ್ಮದ್ ಬಶೀರ್ ಅವ್ರದ್ದು ಪುಣಿಂಚಿತ್ತಾಯ ಅಂತ ಹೇಳಿ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು ಆಗಲೇ. ಅವರು ಮತ್ತು ಇನ್ನೊಬ್ಬರು ತಿಮ್ಮಪ್ಪ ಅಂತ, ಅವರಿಬ್ಬರು ಕಾಸರಗೋಡು ಕಡೆಯವರು, ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ವೈಕಮ್ ಮೊಹಮ್ಮದ್ ಬಶೀರ್ ಕಥೆಗಳು. ಅದು ಎಲ್ಲ ಓದ್ತಾ ಇದ್ದಾಗ ಅಂದರೆ ನನ್ನ ಪರಿಸರ ಮತ್ತು ಅವರು ಬರೀತಾರೋ ಪರಿಸರದ ಹೆಚ್ಚು ಕಡಿಮೆ ಒಂದೇ ಥರ ಇತ್ತು, ಒಂದೇ ಥರ. ಸೊ ಅದೆಲ್ಲ ಬರಿಬೋದು ಅಂತಲೇ ನನಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ಬರೆದ್ರೆ ಸಾಹಿತ್ಯ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಅದನ್ನು ಓದಿದ್ಮೇಲೆ ಕಾನ್ಫಿಡೆನ್ಸ್ ಬಂತು, ಇದನ್ನು ಬರೆದ್ರೂ ಕೂಡ ಅದು ಕೂಡ ಸಾಹಿತ್ಯ ಬರಿಬೋದು ಅಂತ. ಸೊ ಅವರ ಪುಸ್ತಕಗಳು. ಆಮೇಲೆ ಇಂಗ್ಲೀಷ್ ಇಂಗ್ಲೀಷ್ ಡಿಗ್ರಿಯಲ್ಲಿ ಮೇಜರ್ ಇಂಗ್ಲೀಷ್ ಇತ್ತು, ಇಂಗ್ಲೀಷ್ MA ಓದಿದೆ. ಆಗಲಿಲ್ಲ ಆಗ, ಅಂದರೆ ಅದು ಓದಿ ಬರೋದಲ್ಲ, ಪತ್ರಿಕೋದ್ಯಮ ಓದಿದರೆ ಪತ್ರಕರ್ತ ಆಗಲ್ಲ. ಪತ್ರಕರ್ತ ಆಗಲಿಕ್ಕೆ ಬೇರೆಯೇ ಅರ್ಹತೆ ಬೇಕು. ಸೊ ಸುಮ್ಮನೆ ಯಾಕೆ ಓದೋದು ಅಂತ ಹೇಳಿ ಒಂದಿಷ್ಟು ಪುಸ್ತಕಗಳನ್ನಾದರೂ ಓದೋಕ್ಕಾಗುತ್ತೆ ಅಂತೇಳಿ ಇಂಗ್ಲೀಷ್ MA ಮಾಡಿದೆ. ಆಗ ಭಾಳಷ್ಟು ಟೆಕ್ಸ್ಟ್ ಪುಸ್ತಕಗಳು ಓದ್ತಾ ಇರಲಿಲ್ಲ. ಅದು ಬಿಟ್ಟು ಲೈಬ್ರರಿಯಲ್ಲಿ, ಮಹಾರಾಜ ಕಾಲೇಜ್ ಲೈಬ್ರರಿ, ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಪುಸ್ತಕಗಳು ಬರ್ತಾಯಿತ್ತು. ಅದನ್ನೆಲ್ಲ ಓದೋದು ಭಾಳ ತುಂಬ ಪುಸ್ತಕ ಇಲ್ಲ. ಶುಂಠಿಕೊಪ್ಪದ ಒಂದು ಲೈಬ್ರರಿ ಇತ್ತು ನೋಡಿ. ಹೌದು, ಶುಂಠಿಕೊಪ್ಪದಲ್ಲಿ ಲೈಬ್ರರಿ ಇತ್ತಲ್ಲಿ. ಈಗ ಅದೇ ಜಾಗದಲ್ಲಿ ಈಗ ಇದ್ರ ಹತ್ರ ಇದೆ, ರಾಮ ಮಂದಿರ ಅಲ್ಲಿ ಇದೆಯಾ? ಮೊದಲು ಅಲ್ಲಿ ವಾಹನ ಚಾಲಕರ ಸಂಘದ ಬಿಲ್ಡಿಂಗ್ ಅಲ್ಲಿ ಒಳ್ಳೊಳ್ಳೆ ಪುಸ್ತಕ ಇರ್ತಿತ್ತು ಅಲ್ಲಿ. ಅದು ಯಾರು ತಂದಿಟ್ಟಿದ್ರೆ ಅಲ್ಲಿ. ಆಮೇಲೆ ನಾವೆಲ್ಲ ನೋಡಿ ಅಲ್ಲಿ ಇಲ್ಲಿ ರಾಮ ಮಂದಿರದಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ವಿ ಅಲ್ವಾ? ಇನ್ನೆಲ್ಲೋ ಅಯ್ಯಪ್ಪ ಮುತ್ತಪ್ಪತ್ತೆರೆಗೆ ಹೋಗಿ ಅಲ್ಲೂ ಕೂರ್ತಿದ್ವು. ಎಲ್ಲ ಆಯುಧ ಪೂಜೆ ಶುಂಠಿಕೊಪ್ಪ ಹಿಂಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿ ಆಯುಧ ಪೂಜೆ. ಆಮೇಲೆ ಅಲ್ಲಿ ಗದ್ದೆ ಆಳದ ಹತ್ರ ಎಂಥ ಎಸ್ಟೇಟ್ ಅದು, ಬಾಳೆಕಾಡು ಮುಳುಗಿಸೋದು, ಗಣಪತಿ ಅಲ್ಲಿಯ ತನಕ ಅದ್ರ ಜೊತೆಗೆ ಓಡಾಡ್ತಾ ಇದ್ವು. ಆ ಥರದ ಫೀಲಿಂಗ್ಸ್ ಬಂದೇ ಇಲ್ಲ. ಆದರೆ ಸ್ಲೋಲಿ ಸ್ವಲ್ಪ ಹಿಂಗೆ ಆದರೆ ನನ್ನ ಜೊತೆ ಯಾರಿಗೂ ಧೈರ್ಯ ಇಲ್ಲ ಹತ್ರ ಮಾತಾಡಲಿಕ್ಕೆ, ಕಮ್ಯುನಲ್ಲಾಗಿ ಮಾತಾಡೋಕ್ಕೆ ಧೈರ್ಯ ಇಲ್ಲ. ನಾನು ಕೂಡ ಇಲ್ಲ, ನಮ್ಮಲ್ಲಿ ಯಾರಿಲ್ಲ. ಈಗ ನನ್ನ ಮಕ್ಕಳಿಗೆ ಇಬ್ಬರು ಇದ್ದಾರೆ. ನಾನು ಮದುವೆ ಆಗಿರೋದು ಕ್ರಿಶ್ಚಿಯನ್, ಕೇರಳ ಕ್ರಿಶ್ಚಿಯನ್ ಮೌಲಿ ಅಂತ. ಅವಳು ನನ್ನ ಕ್ಲಾಸ್ಮೇಟ್, MA ಕ್ಲಾಸ್ಮೇಟು. ಅವರು ಕ್ಯಾಥಲಿಕ್, ಮಲಯಾಳಿ ಕ್ಯಾಥಲಿಕ್ ಅವರು. ಸೊ ನಮಗಿಬ್ಬರು ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ದೇವರಂದ್ರೇ ಗೊತ್ತಿಲ್ಲ, ಅಂದರೆ ದೇವರು ಧರ್ಮ ಯಾವುದೇ ಪರಿಚಯ ಇಲ್ಲ. ಅವರಷ್ಟಕ್ಕೆ ಯಾವುದೇ ಅಂದರೆ ಯಾವ್ದು ಕೇಳಿದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ. ಅಖಿಲ್ ಅಂತ ಮಗ, ಸಿರಿ ಅಂತ ಮಗಳು. ಸೊ ಅವ್ರಿಗೂ ಕೂಡ ಅದೇನು ಗೊತ್ತೇ ಇಲ್ಲ. ಕೇಳಿದ್ರೇ ಅವರಿಗೆ ಏನು ಮಾಡ್ತಿರೋದು, ಪೂಜೆ ಮಾಡೋಕ್ಕೆ ಬರಲ್ಲ, ನಮಾಜ್ ಮಾಡೋಕ್ಕೂ ಬರಲ್ಲ, ಚರ್ಚಿಗೆ ಸಂಪಿಗೆ ಇರ್ಬೋದು, ಮೈಸೂರು ಪೋಸ್ಟ್ ಇರ್ಬೋದು, ಎರಡು ಕೂಡ ಡಿಜಿಟಲ್ ಮೀಡಿಯಾ ಸುಮಾರು 17 ವರ್ಷಗಳ ಹಿಂದೆ. ಸಂಪಿಗೆ 2007. ಯಾಕೆ ನಾವೆಲ್ಲ ಕನ್ನಡದ ಮೊದಲ ವರ್ಷ ಆಗ್ತಾ ಬಂತು ಅಲ್ವಾ? 19 ವರ್ಷ ಆಯಿತು. ಹಾಂ, ಆ್ಯಕ್ಚುಲಿ ಕೆಂಡ ಸಂಪಿಗೆ ಅಂತದೆಲ್ಲ ಮೊದಲೇ ಡಿಜಿಟಲ್ ಮೀಡಿಯಾಗಳು. ಇತ್ತೀಚೆಗೆ ತುಂಬ ಬಂದಿದೆ. ಬಟ್ ಆಗಿನ ಕಾಲದಲ್ಲಿ ಫಸ್ಟ್ ಬಂದ ಮೀಡಿಯಾ. ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ, ಯಾಕಾಗಿ ನೀವು ಅದನ್ನು ಡಿಜಿಟಲ್ ಮೀಡಿಯಾಕ್ಕೆ ಬಂದಿದೆ? ಅದೆಲ್ಲ ಪತ್ರಿಕೆಗಳೇ ಮೇನ್ ಆಗಿದ್ದಂಥ ಕಾಲ 19 ವರ್ಷಗಳು. ಅಂದರೆ ನಾನು ಬ್ಲಾಗ್ ಬರಿತಾ ಇದ್ದೆ. ನಂದು ಮೈಸೂರು ಪೋಸ್ಟ್ ಅಂತ ಒಂದು ಬ್ಲಾಗ್ ಇದೆ, ಅದರಲ್ಲಿ ಬರಿತಾ ಇದ್ದೆ. ಆಗ ಕನ್ನಡದಲ್ಲಿ ಮೊದಲ ಬಾರಿಗೆ ಬ್ಲಾಗುಗಳೆಲ್ಲ ಶುರುವಾದ ಕಾಲ. ಆಗ ನಾವೆಲ್ಲ ಸಂಪದ ಅಂತ ಇತ್ತು, ಆಮೇಲೆ ಅಥವಾ ಕೆಲವೆಲ್ಲ ಇತ್ತು, ದಟ್ಸ್ ಕನ್ನಡ, ಶ್ಯಾಮ್ ಸುಂದರ್ ಅವರು. ಸೊ ಆಗ ನಾನು ಬ್ಲಾಗ್ ಬರೆಯೋಕ್ಕೆ ಶುರು ಮಾಡಿದೆ. ಬ್ಲಾಗ್ ಬರೆಯೋಕ್ಕೆ ಶುರು ಮಾಡೋದು ಭಾಳ ಜನ ಇಷ್ಟಪಡ್ತಿದ್ರು ಅದನ್ನು. ಚೆನ್ನಾಗಿ ಬರೀತಾ ಇದ್ದಾರೆ ಅಂತ. ಸೊ ಅದನ್ನು ನೋಡಿ ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರು ಇಂಡಸ್ಟ್ರಿಯಲಿಸ್ಟು. ಅವ್ರು ಹೇಳಿದ್ರು, ನೀನು ಆಕಾಶವಾಣಿ ಬಿಟ್ಟುಬಿಡು, ನಾವೇ ಒಂದು ವೆಬ್ಸೈಟ್ ಮಾಡೋಣ ಅಂತ ಹೇಳಿ ಕೆಂಡ ಸಂಪಿಗೆ ಶುರು ಮಾಡೋಣ. ನಮ್ಗೆ ತುಂಬ ಪ್ಲ್ಯಾನ್ ಇತ್ತು. ಒಂದು ರೇಡಿಯೋ ಸ್ಟೇಷನು, ಒಂದು ವೆಬ್ ಮ್ಯಾಗ್ಝೀನು, ಒಂದು ಪ್ರಿಂಟ್ ಮ್ಯಾಗ್ಝೀನು, ಒಂದು ಬುಕ್ ಶಾಪು, ಆ ಥರದ್ದೆಲ್ಲ ಮಾಡು ನೀನು ಅದನ್ನು ಸರಿ. ಆ್ಯಕ್ಚುಲಿ ನಾನು ಆಕಾಶವಾಣಿಗೆ ರಿಸೈನ್ ಮಾಡಿದ್ದೆ. ಹಾಂ,
ನಾವು ಅದ್ರ ಪಬ್ಲಿಷರ್ ಕೂಡ ನಾವೇ ಗಂಡು ಸಂಪಿಗೆ ಆಮೇಲೆ ಬಿಟ್ಟು ಅದನ್ನು ಬೇರೆಯವ್ರು ಪಬ್ಲಿಷ್ ಮಾಡಿದ್ರು. ಸೊ ಅವರು ನನಗೆ ತುಂಬ ಹಳೆಯ ಪರಿಚಯ, ವಿದ್ಯಾಭೂಷಣರು. ನಾನು ಮಂಗಳೂರು ಆಕಾಶದಲ್ಲಿರುವಾಗ ಅವರು ಅಲ್ಲಿ ಸಂಗೀತ ದೇವರನಾಮ ಹಾರ್ಟಿಗೆ ಬರ್ತಾಯಿದ್ರು. ಅವರು ನಾ ಬರ್ದಿನಾದ್ರು ಓದಿದ್ರು. ಸೊ ಅವ್ರಿಗೂ ನನಗೆ ಕಂಡ್ರೆ ತುಂಬ ಇಷ್ಟ ಆಯಿತು. ಸೊ ಆಕಾಶವಾಣಿಗೆ ನನ್ನ ಜೊತೆ ಆಕಾಶವಾಣಿಗೆ ರೆಕಾರ್ಡಿಂಗಿಗೆ ಬಂದಾಗಲೆಲ್ಲ ಬಂದ್ಬಿಟ್ಟು ರಶೀದ್ ಅವ್ರು ಎಲ್ಲಿ ಅಂತೇಳಿ ನನ್ನ ನೋಡ್ಕೊಂಬರ್ತಿದ್ರು. ನಮ್ಮ ಸ್ಟೇಷನ್ ಡೈರೆಕ್ಟರ್ ಅವ್ರು ಇವರೆಲ್ಲ ಅವರ ಕಾಲಿಗೆ ದಡಾರ ಅಂತ ಬೀಳ್ತಿದ್ರು. ಅವ್ರು ಬಂದರು ಅಂತ ಅವರು ನನ್ನ ನೋಡ್ಕೊಂಬರ್ತಾಯಿದ್ರು, ಎಲ್ಲಿ ರಶೀದಲ್ಲಿದ್ದಾರೆ ಅಂತ. ಅವರಿಗೆಲ್ಲ ಆಶ್ಚರ್ಯ, ಇದ್ಯಾಕೆ ಇವ್ರು ನೋಡ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಮೆಸೇಜ್ ಅಲ್ಲ, ಕೊಡಗಿನಲ್ಲಿ ಬರೀಲಿಕ್ಕೆ ಒಬ್ಬ ಒಳ್ಳೆಯ ಬರಹಗಾರನಿಗೆ ಬರೀಲಿಕ್ಕೆ ಬೇಕಾದ ಎಲ್ಲ ರೀತಿಯ ವಾತಾವರಣ ಇದೆ. ಒಂದು ಬಹಳ ಸುಂದರವಾಗಿದೆ ಆ ಜಾಗ. ಎರಡನೇದು ಜನಗಳು ಕೂಡ ಬಹಳ ವಿಶಿಷ್ಟವಾಗಿದ್ದಾರೆ. ನೀವು ಬೇರೆ ಕರ್ನಾಟಕದ ಬೇರೆ ಎಲ್ಲ ಕಡೆಗಿಂತಲೂ ಭಾಳ ವಿಶಿಷ್ಟವಾದ ಜನಜೀವನ ಅಲ್ಲಿ. ಬೇರೆ ಬೇರೆ ಥರದ ಜನರಿದ್ದಾರೆ. ಕೊಡವ ಭಾಷಿಕರಿದ್ದಾರೆ, ಕೊಡವ ಭಾಷಾ ಜನಾಂಗ ಇದ್ದಾರೆ. ಆಮೇಲೆ ಕಾಡಲ್ಲಿ ಬದುಕ್ತಾ ಇರುವಂಥ, ಹಾಡಿಗಳಲ್ಲಿ ಬದುಕ್ತಾ ಇರುವಂಥ ಜೇನುಕುರುಬ, ಬೆಟ್ಟಕುರುಬ, ಕುಡಿಯ, ಮಲೆಕುಡಿಯ, ಜೇನುಕುಡಿಯ, ಸೋಲಿಗ, ಎರವ, ಪಣಿಯ, ಪಂಜುರಿ ಎರವ ಎಲ್ಲ ರೀತಿಯ ಜನ ಸಮುದಾಯಗಳು ಬದುಕ್ತಾ ಇದೆ. ಕೆಲವರು ತುಂಬ ಶ್ರೀಮಂತಿಕೆಯ ತುದಿಯಲ್ಲಿದ್ದರೆ, ಇನ್ನೊಂದು ಕಡೆ ಅಷ್ಟೇ ಕಷ್ಟದಲ್ಲಿದ್ದಾರೆ. ಕಮ್ಮಿ ಆಗ್ತಾ ಇದೆ ಆಯಿತಾ. ಬೆಟ್ಟಕುರುಬರ ಸಂಖ್ಯೆಯಿಂದ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾ ಇದೆ. ಆಮೇಲೆ ಪಣಿಯ, ಎರವ ಎಲ್ಲರ ಜನಸಂಖ್ಯೆ ತುಂಬ ಕಡಿಮೆ. ಮುಖ್ಯ ಕಾರಣ ಕುಡಿತ. ಸಿಕ್ಕಿದ ಮೇಲೆ ಇನ್ನೇನು, ಅದೇ ಒಂದು ಸಂಪತ್ತು, ಅದೇ ಒಂದು ಶ್ರೀಮಂತಿಕೆ ಅಂತ. ಹಂಗಾಗಿ ಗಂಡಸರು ಹೆಂಗಸರು ಎಲ್ಲ ಸಣ್ಣ ವಯಸ್ಸಲ್ಲೇ ತೀರೋಗ್ತಾ ಇದ್ದಾರೆ. ಹಂಗಾಗಿ ಅವ್ರ ಜನಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ. ಅದರ ಜೊತೆಗೆ ಈಗ ರಾಜಕೀಯ ಪುಡಾರಿಗಳು ಓಟಿಗಾಗಿ ಹೋಗ್ಬಿಟ್ಟು ಅವ್ರನ್ನ ಮನವೊಲಿಸ್ತಾರೆ. ಅಧಿಕಾರಿಗಳು ಏನು ಅವ್ರಿಗೇನೇನೋ ಸೌಲಭ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಮನವೊಲಿಸ್ತಾರೆ. ಚರ್ಚ್ನವರು ಹೋಗ್ಬಿಟ್ಟು ಮತಾಂತರ ಮಾಡೋಕ್ಕೆ ಬೇಕಾಗಿ ಅವರ ಮನವೊಲಿಸ್ತಾರೆ. ಎಲ್ಲರೂ ಕೂಡ ಅವರವರ ಹಿತಕ್ಕೆ ಬೇಕಾಗಿ ಅವರನ್ನು ಟ್ರೈಬಲ್ಸನ್ನು ಯೂಸ್ ಮಾಡ್ಕೊಳ್ತಾರೆ. ಅದು ಪುಡಾರಿಗಳಿರ್ಬೋದು, ಧಾರ್ಮಿಕ ವ್ಯಕ್ತಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು. ಎಲ್ರಿಗೂ ಅವರು ಒಂಥರ ಒಂದು ಆಟದ ಸಾಮಾನು ಥರ, ಒಂದು ದಾಳದ ಥರ, ಒಂದು ಇನ್ಸ್ಟ್ರೂಮೆಂಟ್ ಥರ. ಅವರ ಒಳ್ಳೆಯದಕ್ಕೆ ಯಾರು ಕೂಡ ಯೋಚನೆ ಮಾಡ್ತಾಯಿಲ್ಲ. ಹಾಗಾಗಿ ನಮ್ಮ ಮಡಿಕೇರಿ ಆಕಾಶವಾಣಿಗೆ ಹೋದಾಗ ಅವರನ್ನೇ ಕಾನ್ಸಂಟ್ರೇಟ್ ಮಾಡಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿದೆ. ಸ್ಟುಡಿಯೋ ಕರ್ಕೊಂಬಂದು ಅವರೆಲ್ಲ ಸ್ಟುಡಿಯೋ ನೋಡ್ತಿದ್ದು ತಮಗೆ ಸ್ಟುಡಿಯೋದೊಳಗೆ ನಾವೆಲ್ಲ ಹೋಗ್ಬೋದಾ ಏನು ಅಂತೇಳಿ ಗಾಬರಿಯಲ್ಲೇ ಬರ್ತಿದ್ದಾರೆ. ಅದೆಲ್ಲ ಅವ್ರು ಬರೋಕ್ಕೆ ಶುರು ಮಾಡಿದ್ರು. ಎಲ್ಲ ಒಂಥರ ದೊಡ್ಡ ಇದು ಮಾಡಿದ್ದೀವಿ ಅಂತಲ್ಲ, ಬದಲಾವಣೆ ಮಾಡಿದ್ದೀವಿ ಅಂತಲ್ಲ, ಆದರೆ ಅವರಲ್ಲಿ ಒಂದು ಧೈರ್ಯ. ಈಗ ಭಾಳಷ್ಟು ಜನ ಮಾತಾಡ್ತಾರೆ, ಅವ್ರದ್ದು ಹಾಡು ಕುಣಿತ ಅದು ಇದು, ಅವರಿಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಸೊ ಅದು ತಂದರೂ ಕೂಡ ಕೊಡಗಿನಲ್ಲಿ ಇರುವಷ್ಟು ಕನ್ನಡದ ಅಭಿಮಾನ ಬೇರೆ ಎಲ್ಲೂ ಇಲ್ಲ. ನೀವು ಕೊಡಗಿನಲ್ಲಿ ಕನ್ನಡ ಎಷ್ಟು ಚೆನ್ನಾಗಿ ಬರೀತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ. ಆದರೆ ನೀವು ಬೇರೆ ಕಡೆ ಎಲ್ಲ ಹೋದರೆ ಈಗ ನಾವೆಲ್ಲ ಬೇರೆ 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 ಮಾತೃಭಾಷೆ ಒಂದು ಕಡೆ ಸೇರಿದಾಗ ಸಹಜವಾಗಿ ಕನ್ನಡನೇ ಬರುತ್ತೆ. ಅದೇ ನೀವು ಬೆಂಗಳೂರಲ್ಲಿ ಅಥವಾ ಎಲ್ಲಾದರೂ ಹೋದರೆ ಒಂದೇ ಕಡೆ ಸೇರಿದಾಗ ಇನ್ಯಾವುದೋ ಲ್ಯಾಂಗ್ವೇಜ್ ಬರುತ್ತೆ. ತಮಿಳು ಬರುತ್ತೆ ಅಥವಾ ತೆಲುಗು ಬರುತ್ತೆ, ಸಾಮಾನ್ಯವಾಗಿ ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ. ಆದರೆ ಕೊಡಗಿನಲ್ಲಿ ಎಲ್ಲಿ ಹೋದರೂ ಕೂಡ ಕನ್ನಡನೇ ಬರುತ್ತೆ. ಅದು ತೀರ್ಕೊಂಡಿದ್ರು. ಕೆಲವರು ಬರವಣಿಗೆಗಾರರು ಇದ್ರಷ್ಟೇ. ಮತ್ತು ನಿಮಗೆ ಹೇಗೆ ಸಾಹಿತ್ಯ ತರ್ಸಿಕೊಂಡು ಗೊತ್ತಿಲ್ಲ. ನಮ್ಮ ತಂದೆ ಮನೆಗೆ ಬರುವಾಗ ಶುಂಠಿ ಪಕ್ಕ ಹೋಗಿ ಪ್ರತಿದಿನ ಹೋಗಿ ಬರ್ತಾಯಿದ್ರು. ಅವರು ತೋಟದ ಕೆಲಸಕ್ಕೆ ಪೇಪರ್ ತರ್ತಾಯಿದ್ರು. ಆಮೇಲೆ ಸುಧಾ, ಮಯೂರ, ಚಂದಮಾಮ ಇದೆಲ್ಲ ತಂದು ಇಡ್ತಾಯಿದ್ರು ಅಲ್ಲಿ. ಆಮೇಲೆ ಇತ್ತೀಚೆಗೆ ನಾನು ಬಟ್ಟೆ ತಗೊಂಡು ಆ ಟೇಬಲ್ ಒರೆಸ್ಬೇಕು.
ಆ್ಯಕ್ಚುಲಿ ನಾನು ಅದಕ್ಕೆ ಬಂದಿದ್ದೆ ಅಂದರೆ